ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಏನ್ರಿ ಇದು? ಸಾಹೇಬ್ರೆ, ನನ್ಗೇನು ಗೊತ್ತಿಲ್ಲ. ಕಷ್ಟಪಟ್ಟು ದುಡಿದ ಸಿಕ್ಕಿರೋ ದುಡ್ಡು ಯಾರ್ಗೆ ಆದ್ರೂ ಅದು ಕಸದ ತರಾನೇ ಕಾಣಿಸುತ್ತೆ. ಕರ್ಕೊಂಬನ್ನಿ ಇವನನ್ನ. ಸಾಹೇಬ್ರೆ, ನಾನು ಏನು ಮಾಡಿಲ್ಲ, ನನ್ಗೇನು ಗೊತ್ತಿದೆ. ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಬಿಟ್ಬಿಡಿ ನನ್ನ, ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ನಾನ್ ನಾಶ ಆಗೋದೆ, ಎಲ್ಲ ಹೋಯ್ತು. ಯಾರ್ ನನ್ ದುಡ್ಡನ್ ಕದ್ಕೊಂಡು ಹೋದ್ರೋ? ಅದು ನಿಮ್ ಸ್ನೇಹಿತಾನೆ. ನನ್ ದುಡ್ಡು ನನ್ ದುಡ್ಡು ಸಿಕ್ಬಿಡ್ತಾ? ನಾನ್ ಮುಳುಗೋದೆ ಅನ್ಕೊಂಡಿದ್ದೆ, ಮತ್ತೆ ಜೀವ ಬಂತು ನನಗೆ. ಉಪಕಾರ ಆಯ್ತು ಕ್ಯಾಪ್ಟನ್ ಸಾಹೇಬ್ರೆ. ಧನ್ಯವಾದ ನಂಗಲ್ಲ. ಹೇಳೋ ಹಾಗಿದ್ರೆ ಭೀಮರಾವ್ಗೆ ಮತ್ತೆ ಅವನ ಅಣ್ಣಂದ್ರಿಗೆ ಹೇಳಿ, ಅವರೇ ನಿಮ್ ದುಡ್ಡನ್ನ ವಾಪಸ್ ಕೊಡ್ಸಿರೋದು. ತಗೋ, ಇನಾಮು ಅಂತ ಇಟ್ಕೋ ಹೋಗು. ಇನಾಮ್ಗೋಸ್ಕರ ನಾವ್ ಇದನ್ನೆಲ್ಲ ಮಾಡ್ಲಿಲ್ಲ. ಇದು ನಿಮ್ ದುಡ್ಡು, ಇದನ್ನ ನೀವೇ ಇಟ್ಕೊಳ್ಳಿ. ನಿಮ್ಗೆ ನಿಜವಾಗ್ಲೂ ಸಂತೋಷ ಆಗಿದ್ರೆ ಈ ಮಂಗೇಶ್ ಅಣ್ಣ ಯಾಕೆ ಇಬ್ರು ಕಳ್ಳರ ಜೊತೆ ಸೇರ್ಕೊಂಡ್ರು ಅಂತ ಹೇಳಿ. ಸಾಹೇಬ್ರೆ, ಇವ್ರೇನ್ ಹೇಳ್ತಾರೆ? ನನಗ್ ದುಡ್ಡಿನ ಅವಶ್ಯಕತೆ ಇತ್ತು, ಚಿದಾನಂದ್ರ ಹತ್ರ ಕೇಳಿದೆ, ಕೊಡ್ಲಿಲ್ಲ ಅಂತ ಇದನ್ನೆಲ್ಲ ಮಾಡ್ಬೇಕಾಯ್ತು. ಚಿದಾನಂದ್ರೆ ಮಂಗೇಶ್ ಅಣ್ಣ ಹೇಳ್ತಿರೋದ್ ನಿಜಾನಾ? ಚಿದಾನಂದ ನನ್ನ ಹೆಸರು ಹೇಳಲ್ಲ, ಯಾಕಂದ್ರೆ ಇವರೆಲ್ಲ ಧರ್ಮಕ್ ಅಂಜೋ ಜನ ಸತ್ಯದ ಪರ ನಿಲ್ಲೋದಕ್ ಸಾಧ್ಯವೇ ಇಲ್ಲ. ಹೌದು ಕ್ಯಾಪ್ಟನ್ ಸಾಹೇಬ್ರೆ, ಇವನ್ ನನ್ನ ಹತ್ರ ದುಡ್ಡು ಕೇಳ್ದ, ನಾನ್ ಕೊಡ್ಲಿಲ್ಲ. ನೀವು ಸುಳ್ಳು ಯಾಕ್ರಿ ಹೇಳ್ತಿದ್ದೀರಾ? ಚಿದಾನಂದ್ರೆ, ನೋಡಿದ್ರೆ ನಮಗೆ ಇನಾಮ್ ಕೊಡಕ್ ಬರ್ತೀರಾ, ಈಗ ಸುಳ್ಳಿನ ಪರ ಬೇರೆ ನಿಂತಿದ್ದೀರಾ. ಚಿದಾನಂದ್ರು ಏನು ಹೇಳಲ್ಲ ಬಿಡಿ. ನಡೀರಿ, ಎಲ್ರನ್ನು ಕರ್ಕೊಂಡು ನಡೀರಿ. ಪೊಲೀಸ್ ಸಾಹೇಬ್ರೆ, ಒಂದ್ ನಿಮಿಷ. ನೀವು ಬಾಲಣ್ಣನ್ನು ಕರ್ಕೊಂಡು ಹೋಗಿ. ಕಳ್ತನದಲ್ಲಿ ಬಾಲಣ್ಣನು ಭಾಗಿಯಾಗಿದ್ದ. ಹಾ, ಇವ್ರು ಕಾನೂನಿಗೆ ಸಹಾಯ ಮಾಡಿರ್ಬೋದು, ಸತ್ಯದ ಪರಾನು ನಿಂತ್ಕೊಂಡ್ರು. ನೀವು ಠಾಣೆಗೆ ಕರ್ಕೊಂಡು ಹೋಗಿ ಕಾನೂನಿನ ಪ್ರಕಾರ ಕ್ಷಮೆ ಕೊಡೋ ಹಾಗಿದ್ರೆ ನೀವು ಕೊಡ್ಬೋದು. ಮೊದಲನೇ ಸಲ ನಾನಿಂತ ಮಾತುಗಳನ್ನ ಕೇಳ್ತಿರೋದು. ಸಾಮಾನ್ಯವಾಗಿ ಜನ ತಮ್ಮವ್ರನ್ನ ಕಾಪಾಡ್ಕೊಳ್ಳಕ್ಕೆ ಸುಳ್ಳನ್ ಗೋಪುರನೇ ಕಟ್ಟಿ ನಮ್ ಕಣ್ಣಿಗೆಲ್ಲ ಮಣ್ಣೆರ್ಚ್ತಾರೆ. ನ್ಯಾಯ ಎಲ್ರಿಗೂ ಸಮಾನ. ನಮ್ಮ ಅಣ್ಣನಿಂದ ಹಿಡಿದು ಸಾಮಾನ್ಯ ಮನುಷ್ಯನ್ವರ್ಗೂ ಎಲ್ರೂ ನ್ಯಾಯದ ಮುಂದೆ ತಲೆ ಬಾಗ್ಲೇಬೇಕು. ಯಾರು ಅಣ್ಣಂಗೋಸ್ಕರ ನ್ಯಾಯನ್ ಮೀರ್ಬಾರ್ದು. ಅದೇ ತಾನೇ ಸರಿಯಾದ ಕಾನೂನು. ಹೌದು ಸಾಹೇಬ್ರೆ, ನನ್ನೂ ನಿಮ್ ಜೊತೆ ಕರ್ಕೊಂಡು ಹೋಗಿ. ಮತ್ತೆ ಭೀಮಾ, ನಾನಿವತ್ ಮಾತು ಕೊಡ್ತಿದ್ದೀನಿ, ಜೀವನದಲ್ಲಿ ಯಾವತ್ತೂ ಗೊತ್ತಿದ್ದು ಅಪರಾಧದ ಕೆಲಸ ಮಾಡಲ್ಲ. ಜೊತೆಗೆ ನಾನು ನಿಂಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾನು ನನ್ನ ತಮ್ಮ ಭೀಮಂಗ್ ಧನ್ಯವಾದ ಹೇಳ್ತಿಲ್ಲ, ಜಗತ್ತಿಗೆ ಪರಿಚಯ ಇರೋ ಭೀಮಂಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಭೀಮಾ ಅನ್ನೋ ಹೆಸರು ಬಂದ ಕೂಡಲೇ ನನ್ನಲ್ಲಿ ಅಪರಾಧಿ ಭಾವನೆ ಮೂಡ್ತು. ಕೊನೆಗೆ ನಾನು ಅಪರಾಧಿ ಆಗೋದನ್ನು ತಪ್ಪಿಸಿದ್ಯಾ. ಧನ್ಯವಾದ ಭೀಮಾ. ಕರ್ಕೊಂಡು ನಡೀರಿ ಎಲ್ರು.
ಭೀಮಾ ಭೀಮಾ ಅಳ್ಬೇಡ. ಯಾಕೆ ಅಳ್ಬಾರ್ದು? ಅವನದೇನ್ ಕಲ್ ಹೃದಯನ ಅಳ್ದೇ ಇರೋದಕ್ಕೆ? ಹೃದಯನ ಕಲ್ ಮಾಡ್ಕೋಬೇಕು ಅವನು. ಈ ಜಗತ್ತಿನಲ್ಲಿ ನ್ಯಾಯಕ್ಕಾಗಿ ಕಷ್ಟಪಟ್ಟು ನಿರಂತರವಾಗಿ ಹೋರಾಟ ಮಾಡಬೇಕಿದೆ. ಇವತ್ತು ಭೀಮರಾವ್ ನೋಡಿ ಹೆಮ್ಮೆ ಅನ್ನಿಸ್ತಾ ಇದೆ. ನ್ಯಾಯದ ಮುಂದೆ ತನ್ನ ಅಣ್ಣ ಅಂತಾಗ್ಲಿ ಅಪರಾಧಿ ಅಂತಾಗ್ಲಿ ಭೇದ ಮಾಡಲಿಲ್ಲ. ಇಂಥ ಸಂದರ್ಭದಲ್ಲಿ ಮನುಷ್ಯ ಕುಗ್ಗೋದು ಸಹಜ. ಆದರೆ ಭೀಮರಾವ್ ಕುಗ್ಗಲ್ಲ. ಅಂದ್ರೆ ಬಾಲಣ್ಣನ್ ಮನ್ಸಿರೋದ್ರ ಬಗ್ಗೆ ದುಃಖ ಕೂಡ ಪಡಬಾರ್ದಾ? ಈ ಘಟನೆಯಿಂದ ನೋವಾಗಿ ಅಳ್ಳಬಾರ್ದಾ? ನನ್ನ ಪ್ರಕಾರ ನೀನು ಯಾವಾಗಲೂ ಅಳ್ಳೂಬಾರ್ದು, ನೋವು ಅನುಭವಿಸಬಾರ್ದು. ಬಾಲ ಹೇಗೆ ತನ್ನ ತಪ್ಪನ್ನು ಒಪ್ಕೊಂಡು ಪೊಲೀಸ್ನವ್ರ ಜೊತೆ ಹೋದ್ನೋ, ನೀನು ಅದೇ ಭಾವದಲ್ಲೇ ಇರಬೇಕು. ನೋಡು ಭೀಮರಾವ್, ಯಾವಾಗ ವಿಷಯಗಳಿಗೆ ಭಾವನೆಗಳೊಂದಿಗೆ ಮನಸ್ಸು ಬೆರೆಯಲ್ವೋ ಅದರಿಂದ ಅಪಾಯನೇ ಹೆಚ್ಚು. ಇಲ್ಲಿ ಇರಬೇಕಾಗಿರೋದು ಯಾವ ವ್ಯಕ್ತಿ ಮುಂದೊಂದಿನ ಅಪರಾಧಿ ಆಗ್ತಿದ್ನೋ ಅವನ ಅಪರಾಧದ ಮಾರ್ಗ ಇಲ್ಲಿಗೆ ಮುಗಿದಿದೆ. ಇಲ್ಲಿ ಕರುಣೆ ಅಲ್ಲ ಬೇಕಾಗಿರೋದು, ನೀವು ಸಂತೋಷ ಪಡಬೇಕು. ಅರ್ಥ ಆಯ್ತಾ? ಹೋಗು ಭೀಮ, ಹೋಗಿ ಓದೋದ್ರ ಕಡೆ ಗಮನ ಕೊಡು. ವಾರ್ಷಿಕ ಪರೀಕ್ಷೆ ಹತ್ರ ಬರ್ತಾ ಇದೆ. ಸರಿ ಗುರುಗಳೇ. ಏಯ್ ಏಯ್ ಎದ್ದೇಳು. ಯಾರೋ ನೀನು? ಹಾ, ಇಲ್ಯಾಕ್ ಮಲ್ಗಿದ್ಯಾ? ಅದು ಅವರೇ ನನ್ನ ಕರ್ಕೊಂಡ್ ಬಂದಿದ್ದು. ಅವರು ಅಂದ್ರೆ ಯಾರು? ನನ್ಗವ್ರ ಹೆಸರು ಗೊತ್ತಿಲ್ಲ. ಮೊದ್ಲು ಕೆಳಗಿಳಿ. ಮಲ್ಗಿರೋದ್ ನೋಡು. ಯಾರ್ ಕರ್ಕೊಂಡ್ ಬಂದಿದ್ ನಿನ್ನ? ರಾತ್ರಿ ತುಂಬಾ ಹೊಟ್ಟೆ ಹಸಿತಿತ್ತು. ನಾನು ಅವ್ರ ಹತ್ರ ಹೋಗಿ ಏನಾದ್ರೂ ಕೊಡಿ ಎಂದೆ. ಅವರು ಇಲ್ಲಿ ಕರ್ಕೊಂಡ್ಬಂದು ಊಟ ಕೊಟ್ರು. ನಾನು ಹೊರಟಿದ್ದೆ. ಆಮೇಲೆ ಅವರೇ ಬೇಡ ಇಲ್ಲೇ ಮಲ್ಕೊಂಡ್ರು. ನೀವು ಕೋಪ ಮಾಡ್ಕೋಬೇಡಿ, ನಾನು ಹೊರಟೋಗ್ತೀನಿ. ಅದೆಲ್ಲ ಇರ್ಲಿ, ಯಾರ್ ನೀನು? ನಾನೊಬ್ಬ ಅನಾಥ. ನನ್ ತಾಯಿ ತೀರೋದ್ರು, ಅಪ್ಪ ಓಡೋಗ್ಬಿಟ್ರು. ಹಾಗಂದ ಮಾತ್ರಕ್ಕೆ ಇವನು ಭೀಮ ಅನ್ಕೋಬೇಡ. ಅಮ್ಮ ತೀರ್ ಹೋಗಿದ್ದಾರೆ, ಅಪ್ಪ ಬಿಟ್ಟು ಹೋಗಿದ್ದಾರೆ ಅಂತ. ಆದ್ರೆ ಇವನಲ್ಲಿ ಭೀಮನ ಕಾಣಬೇಡ. ನೀನೇನಾದ್ರೂ ಹಾಗ ಅನ್ಕೊಂಡಿದ್ದೆ ಆದ್ರೆ ಇವನನ್ನು ಕೂಡ ಮನೆಯಿಂದ ಕಳಿಸೋ ಉಪಾಯ ಮಾಡಿದ್ರು ಮಾಡ್ತೀಯ. ನೀನಿನ್ಮೇಲೆ ಈ ಮನೆಯಲ್ಲೇ ಇರು. ಆದ್ರೆ ತಗೋ ಇದನ್ನ, ಹಾಲು ಕುಡಿ. ಮತ್ ನೀನ್ ನಂಗೆ ಚಹಾ ಮಾಡ್ಕೊಡು. ಇಲ್ಲ, ನಾನು ಹಾಲು ಕುಡಿಯೋದಿಲ್ಲ. ನಾನಿಲ್ಲಿಂದ ಹೊರಟೋಗ್ತೀನಿ. ನೀವು ನನ್ನಿಂದ ಹೇಗೆ ಜಗಳ ಆಡ್ತಿದ್ದೀರಾ? ಹಾಗೆಲ್ಲ ಇಲ್ಲ, ನೀನ್ ಇಲ್ಲೇ ಇರು. ನಿನ್ ಥರನೇ ನಂಗೂ ಒಬ್ಬ ಮಗ ಇದ್ದಾನೆ. ನಿಮ್ಮಪ್ಪನ ಥರನೇ ನಾನು ನನ್ನ ಮಗನ್ ಬಿಟ್ಟು ಬಂದಿದ್ದೀನಿ. ನೀನೇನಾದ್ರೂ ಇಲ್ಲಿದ್ದೆ ಅಂದ್ರೆ ನಿನ್ನ ನೋಡ್ಕೊಂಡು ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡ್ಕೊಳ್ತೀನಿ. ತಗೋಬಿಟ್ಟ, ಹಾಲು ಕುಡಿ. ಇಲ್ಲ, ನಾನ್ ಕುಡಿಯೋದಿಲ್ಲ. ನೀನು ಬಿಟ್ಟು ಹೋಗಿರೋ ನಿನ್ನ ಅಪ್ಪನ ಮೇಲಾಣೆ, ಕುಡಿ. ನಿಧಾನ, ಇನ್ಮೇಲೆ ಎಲ್ಲೂ ಹೋಗ್ಬೇಡ. ಇನ್ಮುಂದೆ ಇದೆ ನಿನ್ ಮನೆ, ನೀನ್ ಇಲ್ಲೇ ಇರ್ತೀಯ. ಅಲ್ಲ,
ಹಾಲು ಕುಡಿ ನೀನು. ಹೋಗು ಭೀಮ, ಹೋಗಿ ಓದೋದ್ರ ಕಡೆ ಗಮನ ಕೊಡು. ವಾರ್ಷಿಕ ಪರೀಕ್ಷೆ ಹತ್ರ ಬರ್ತಾ ಇದೆ. ಏನಾಯ್ತು ಭೀಮಾ? ಏನ್ ಯೋಚನೆ ಮಾಡ್ತಿದ್ಯಾ? ವಾರ್ಷಿಕ ಪರೀಕ್ಷೆ ಹತ್ರ ಬರ್ತಿದೆ. ಈ ಪುಸ್ತಕ ಬೇರೆ ಪೂರ್ತಿ ಆಗೋಗಿದೆ. ನನ್ನ ಹತ್ರ ಇನ್ನೊಂದು ಪುಸ್ತಕ ಇಲ್ಲ. ಅಪ್ಪ ಇದ್ದಿದ್ರೆ ತಕ್ಷಣ ಅವರು ದುಡ್ಡು ಕೊಟ್ಟು ಇನ್ನೊಂದು ಪುಸ್ತಕ ತಗೊಂಬ ಅಂತಿದ್ರು. ಆದ್ರೆ ಭೀಮಾ, ಈಗಪ್ಪ ನಮ್ ಜೊತೆ ಇಲ್ವಲ್ಲ. ಅದು ಅಲ್ದೆ ಇನ್ನೊಂದು ಪುಸ್ತಕ ಇಲ್ದೆ ಹೇಗ್ ಓದ್ತ್ಯಾ? ಪರವಾಗಿಲ್ಲ ಆನಂದಣ್ಣ, ಇನ್ನೂ ಒಂದು ಪುಸ್ತಕ ಇಲ್ದೆ ಓದೋದಷ್ಟೇ. ವಿದ್ಯೆ ಮನ್ಸಿಗೆ ಸಂಬಂಧಿಸಿದ್ದು. ಈ ಪುಸ್ತಕ, ಪೆನ್ನು ಎಲ್ಲ ಮಾಧ್ಯಮ ಅಷ್ಟೇ. ತಗೊಳ್ಳಿ ಮಕ್ಕಳ, ಮೊದಲು ಚಹಾ ಕುಡೀರಿ. ನಮ್ಗೆ ಚಹಾ ಕೊಡು, ಭೀಮನ್ಗೆ ಹಾಲು ಕೊಡು. ನಾನು ಒಳಗ್ ಹೋಗಿ ಹಾಲು ಕುಡಿತಾ ಜೊತೆಗೆ ಸ್ವಲ್ಪ ಓದ್ಕೋತೀನಿ. ನಾನ್ ಸಾಯೋ ತನಕ ಇವ್ರಿಗೆ ಬುದ್ಧಿ ಬರಲ್ಲ ಅನ್ಸುತ್ತೆ. ಸ್ವಂತ ಮಗು ಬೇಡ ಇವ್ರಿಗೆ, ಯಾವನೋ ಬೀದಿಲ್ ಹೋಗೋನ್ ಹಿಡ್ಕೊಂಡ್ ಬಂದು ಭೀಮನ್ ಮಾಡಕ್ ಹೊರಟಿದ್ದಾರೆ. ಜೀಜಾಬಾಯಿ, ಭೀಮನ ಭೇಟಿ ಮಾಡಬಾರ್ದು ಅಂತ ನೀನೇ ತಾನೇ ಹೇಳಿದ್ದು. ಭೇಟಿ ಮಾಡಲ್ಲ, ಆದ್ರೆ ಹೊರಗಿರೋ ಹುಡುಗ ನನ್ನ ಮಗ ಭೀಮನ್ ತರನೇ ಇದ್ದಾನೆ. ನಾನು ಭೀಮನ್ ಜೊತೆ ಅಂದ್ರೆ ಅವನ್ ಜೊತೆ ನಾನು ಹೇಗಿದ್ನೋ ಹಾಗೇನೆ ಇವನ್ ಜೊತೆಗೂ ಇರ್ತೀನಿ. ಇದರಿಂದ ನನ್ನ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನನಗೇನು ಅನ್ಸುತ್ತೆ ಅಂದ್ರೆ, ನಾನು ಮಾಡಬೇಕಾಗಿರೋ ಕರ್ತವ್ಯನ ಅರ್ಧಕ್ಕೆ ಬಿಟ್ಟು ಬಂದಿದ್ರು ಇದನ್ನ ಪ್ರಾಯಶ್ಚಿತ ಅನ್ಕೊಂತೀನಿ. ಇದರಿಂದ ನನ್ನ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಸಿಗುತ್ತೆ. ಮತ್ತೆ ಇದಕ್ಕೆ ನೀನು ಅಡ್ಡಿ ಬರಕ್ಕಂತೂ ಹೋಗ್ಬೇಡ. ನೋಡು ಜೀಜಾಬಾಯಿ, ನನ್ನ ನೋವನ್ನ ಅರ್ಥ ಮಾಡ್ಕೋ. ನನ್ನ ನೋವನ್ನ ಕಮ್ಮಿ ಮಾಡ್ಕೊಳಕ್ಕೆ ಬಿಟ್ಬಿಡು. ನಿನಗೆ ಆ ಹುಡುಗನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮಾತಾಡಬೇಡ, ಆದ್ರೆ ದಯವಿಟ್ಟು ಅವನಿಗೆ ತೊಂದರೆ ಅಂತೂ ಕೊಡಬೇಡ. ಇದರಿಂದ ನನ್ನ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಇದು ಆದೇಶ ಅಲ್ಲ, ಮನವಿ ಅಂತ ಅನ್ಕೋ. ಈಗ ನಾನೇನಾದ್ರೂ ಮಾತಾಡಿದ್ರೆ ಮನೆ ವಾತಾವರಣನೇ ಹಾಳಕ್ ಹೋಗುತ್ತೆ. ನಾನು ಅಡಿಗೆಗೆಲ್ಲ ಸಿದ್ಧತೆ ಮಾಡ್ಕೋತೀನಿ. ಪ್ರತಿ ತಂದೆ ತಾಯಿಯಂದ್ರಿಗೂ ಅವರವರ ಮಕ್ಕಳು ಮುಂದೆ ದೊಡ್ಡವರಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಭೀಮಾ, ನಿಮ್ಮಪ್ಪ ನಿನ್ನ ಮುಂದೆ ಸಣ್ಣವನಾಗ್ಬಿಟ್ಟಿದ್ದಾನೆ. ಯಾರಿಗೊತ್ತು, ನನ್ನ ಕಣ್ಣು ಮುಂದೆ ಇರೋ ಹುಡುಗನ್ನ ಸಾಕೋದ್ರ ಮೂಲಕ ನಿನ್ನ ಗೌರವನ ಮತ್ತೆ ಗಳಿಸ್ಬೋದೇನೋ ನಾನು. ನಾನು ಮಾಡಿರೋ ಪಾಪದ ಫಲನ ಇವೆಲ್ಲ. ಅವತ್ತು ಆ ಟಪಾಲ್ನವನ ಹತ್ರ ಭೀಮ್ರಾವ್ ದುಡ್ಡನ್ನ ಕಿತ್ಕೊಂಡು ಬಂದೆ. ನಿನ್ನೆ ನನ್ನ ದುಡ್ಡನ್ನೇ ಕದ್ಕೊಂಡು ಹೋದ್ರು.
ಚಾ ಮಾರೋ ಮಂಗೇಶ ಒಂದು ಕಡೆ ನನ್ನ ಜೀವನದ ಗೆಳೆಯ ಅಂತ ಅನ್ಕೊಂಡಿದ್ದೆ. ನನ್ನ ಮನೆಗೆ ಕನ್ನ ಹಾಕೋದಕ್ಕೆ ನೋಡಿದಾನೆ. ಇನ್ನೊಂದು ಕಡೆ ಭೀಮರಾವ್ ಇಡೀ ಜೀವನ ತೊಂದರೆ ಕೊಟ್ಟಿದ್ದೇ ಆಯ್ತು ಅವನ್ಗೆ. ನನ್ನ ದುಡ್ಡು ವಾಪಸ್ ಕೊಡ್ಸಿದಲ್ದೆ ಅವನ ಸ್ವಂತ ಅಣ್ಣನ್ನೇ ಜೈಲಿಗೆ ಕೂಡ ಕಳಿಸ್ಕೊಟ್ಟ. ಏನೂ ಅರ್ಥ ಆಗ್ತಿಲ್ಲ. ಯಾರನ್ನ ಯಾವ ದೃಷ್ಟಿಲಿ ನೋಡೋದು? ಭೀಮಾ, ನಂಗ್ ನಿನ್ನೆಯಿಂದ ಅನುಮಾನ ಇತ್ತು. ಇವತ್ ಕಣ್ಮುಂದೆನೆ ಸಿಕ್ಕಾಕೊಂಡ್ಬಿಟ್ಟೆ. ನಿನ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಕಣೋ. ನನ್ ಕಣ್ ಮುಚ್ಕೊಂಡ್ ಬೇಕಾದ್ರೂ ಹೇಳ್ತೀನಿ ನೀನ್ ಏನೇನ್ ಮಾಡ್ತೀಯ ಅಂತ. ಆದ್ರೆ ಆನಂದಣ್ಣ, ಸ್ವಲ್ಪ ಹಾಲು ಇಳ್ಸಕ್ ನೋಡ್ದೆ ಅಷ್ಟೇ, ಅದ್ರಲ್ಲಿ ತಪ್ಪೇನಿದೆ? ಅದ್ರಲ್ಲೇನು ತಪ್ಪಿಲ್ಲ ಭೀಮಾ. ಆದ್ರೆ ನೀನೊಬ್ನೇ ಯಾಕೆ ಉಳಿಸ್ಬೇಕು? ಅತ್ತೆ, ಮಂಜುಳಾ, ತುಳಸಿ, ಏನಾಯ್ತು? ನೋಡಿ ಅತ್ತೆ, ಭೀಮಾ ಏನ್ ಮಾಡ್ತಿದ್ದ ಗೊತ್ತಾ ನಿಮ್ಗೆ? ಮನೆಯೊಳಗ್ ಬಂದು ಈ ಪಾತ್ರೆಯಲ್ಲಿ ಹಾಲು ವಾಪಸ್ ಹಾಕ್ತಿದ್ದಾನೆ. ನಮಗೆ ಇನ್ನೊಂದ್ಸಲ ಚಾ ಆಗತ್ತೆ ಅಂತ. ನನ್ಗೆ ನಿನ್ನೆಯಿಂದನೇ ಅನುಮಾನ ಬರ್ತಿತ್ತು, ಹಾಲು ಹೇಗ್ ಜಾಸ್ತಿ ಆಗ್ತಿದೆ ಅಂತ. ನಾನಾಗ್ಲೇ ಯೋಚನೆ ಮಾಡ್ಬೇಕಿತ್ತು ಇದು ಇವಂದೇ ಕೆಲ್ಸ ಅಂತ. ಇನ್ಮೇಲಿಂದ ನಾನು ಚಹಾ ಕುಡಿಯಲ್ಲ. ನಾವ್ ಯಾರು ಚಹಾ ಕುಡಿಯೋದಿಲ್ಲ. ನಾಳೆಯಿಂದ ಚಾ ಮಾಡೋದೇ ಬೇಡ. ಬಡತನ ಎಲ್ಲಾನು ಕಿತ್ಕೊಳ್ಳುತ್ತೆ, ಕೊನೆಗೆ ಒಂದ್ ಲೋಟ ಚಹಾನು ಬಿಡಲ್ಲ, ಹಾಲನ್ನು ಬಿಡಲ್ಲ ಅನ್ನೋದನ್ನ ನಾನ್ ಯಾವತ್ತೂ ಮರಿಬಾರ್ದು. ಇದನ್ನು ನಾನ್ ಮರಿಬಾರ್ದು. ಹೇಗ್ ನ್ಯಾಯದ ವಿರುದ್ಧ ಹೋರಾಡ್ತೀನೋ ಹಾಗೆ ಬಡತನದ ವಿರುದ್ಧ ಕೂಡ ಹೋರಾಡ್ಬೇಕು. ಈ ಹೋರಾಟಗಳಲ್ಲಿ ಗೆಲುವು ಸಾಧಿಸಬೇಕು. ಬನ್ನಿ, ಎಲ್ರು ಹೊರಗೆ ಬನ್ನಿ. ಬಂದು ಎಲ್ರು ಚಂದ ಕೊಡಿ. ಬಾರ್ಬರಿ ಮಹಾಪ್ರಭುಗಳ ಮಂದಿರ ಕಟ್ತಾ ಇದ್ದೀವಿ, ಮೂರ್ತಿ ಪ್ರತಿಷ್ಠಾಪಿಸ್ತೀವಿ. ಊರವರೆಲ್ಲ ಬನ್ನಿ, ಎಲ್ರೂ ಬನ್ನಿ, ಚಂದ ಕೊಡಿ. ಗುರುಗಳ ಮಂದಿರ ಕಟ್ತಿದ್ದೀವಿ, ಎಲ್ರೂ ಬನ್ನಿ. ನೀವು ಬನ್ನಿ. ಪಂಡಿತರೆ ಕೂಡಾಕಿರೋ ದುಡ್ಡನ್ನ ಚಂದ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಗುರುಗಳಿಗೆ ಹೇಳಿ ಅವ್ರ ಕೃಪೆ ಸದಾ ನಮ್ಮ ಮೇಲೆ ಇರ್ಲಿ ಅಂತ. ಖಂಡಿತ ಖಂಡಿತ, ಗುರುಗಳು ಮನ್ಸು ಮಾಡಿದ್ರೆ ಎಲ್ಲ ನೆರವೇರುತ್ತೆ. ಬನ್ನಿ, ಮಂದಿರ ನಿರ್ಮಾಣಕ್ಕೆ ಚಂದ ನೀಡಿ. ಇಲ್ಲಿ ತಗೊಳ್ಳಿ, ಗುರುಗಳ ದೇವಸ್ಥಾನ ಕಟ್ಟೋಕೆ ನನ್ ಕಡೆಯಿಂದ ಕಾಣಿಕೆ. ಅಪ್ಪ ಬೇಡ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಇನ್ನು ಎಷ್ಟ್ ದಿನ ಚಂದ ತಗೊಂತೀರಾ? ಎಲ್ಲಿವರೆಗೆ ಅಂದ್ರೆ ಮಂದಿರ ನಿರ್ಮಾಣ ಆಗೋ ತನಕ, ಗೊತ್ತಾಯ್ತಾ? ಅಪ್ಪ, ನೀವು ಆಮೇಲೆ ಚಂದ ಕೊಡುವಿರಂತೆ. ನಾನೀಗ ಪುಸ್ತಕ ತಗೋಬೇಕು. ಈ ದುಡ್ಡು ನನಗ್ ಕೊಡಿ. ಮಗು, ದಾನ ಮಾಡುವಾಗ ಹೀಗೆಲ್ಲ ಮಾತಾಡಬಾರ್ದು. ಇಂಥ ಶುಭ ಕಾರ್ಯಕ್ಕೆ ಯಾರು ಮೊದಲು ಚಂದ ಕೊಡ್ತಾರೋ ಅವರೇ ಪುಣ್ಯವಂತರು. ನಾವೆಷ್ಟು ಚಂದ ಕೊಡ್ತೀವೋ ಅವ್ರಿಗಷ್ಟೇ ಒಳ್ಳೇದಾಗತ್ತೆ. ದೇವರು ಕೂಡ ಅವ್ರ ಮೇಲೆ ಕೃಪೆ ತೋರಿಸ್ತಾನೆ. ಆದ್ರೆ ಅಪ್ಪ, ನಾನ್ ಪುಸ್ತಕ ಇಲ್ದೆ ಹೇಗ್ ಓದ್ಲಿ? ಮುಚ್ಚುಬಾಯಿ. ಧರ್ಮದ ಮುಂದೆ ಎಲ್ಲಾದು ಚಿಕ್ಕದೆ. ಗುರುಗಳ ಕೃಪೆ ಇದ್ರೆ ನೀನ್ ಮತ್ತೆ ಓದ್ಬೋದು. ಅಪ್ಪ, ದುಡ್ಡು ಆಮೇಲೆ ಕೊಡ್ಬೋದಲ್ಲ? ಏನ್ ಮಾತಾಡ್ತಿದೀಯ ನೀನು? ಬಾರ್ಬರಿ ಗುರುಗಳ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಪಾಪ ಸುತ್ಕೊಳ್ಳುತ್ತೆ, ಗೊತ್ತಾಯ್ತಾ? ನಡಿ, ಇವ್ರಿಗೆ ಕೈ ಮುಗೀಗ. ಇವತ್ತು ಮಂದಿರಗೋಸ್ಕರ ದಾನ ಮಾಡಿದ್ಯಾ, ಗುರುಗಳ ಆಶೀರ್ವಾದ ಸದಾ ನಿನ್ ಮೇಲಿರುತ್ತೆ. ಚಂದ ಕೊಡಿ, ಮಂದಿರಕ್ಕಾಗಿ ಚಂದ ಕೊಡಿ. ಎಲ್ರೂ ಬನ್ನಿ. ನಡಿ. ನಿಂತ್ಕೊಳ್ಳಿ. ಆಗ್ಲೇ ಅನ್ಕೊಂಡೆ ನಿಮ್ಮನ್ನ ತಡೆದು ಹೇಳೋಣ ಅಂತ, ಮೊದ್ಲು ಪುಸ್ತಕ ಕೊಡ್ಸೋಕೆ. ಆದ್ರೆ ನೀವು ಒಪ್ತಿರ್ಲಿಲ್ಲ.
ಅದಕ್ಕೆ ನಿಮ್ನ ತಡಿಲಿಲ್ಲ. ನಿಮ್ಗೆ ನಾನೊಂದ್ ವಿಷಯ ಹೇಳಕ್ ಬಂದೆ ಅಷ್ಟೇ. ನನ್ ಪುಸ್ತಕ ತಗೊಳ್ಳೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅದೇ ನಿಮ್ ಹತ್ರ ಅಷ್ಟು ದುಡ್ಡು ಇದ್ರೂ ಕೂಡ ನೀವು ನಿಮ್ ಮಗಂಗೆ ಪುಸ್ತಕ ಕೊಡ್ಸಕ್ ಒಪ್ತಿಲ್ಲ. ಮೊದ್ಲು ಗುರುಗಳು ಮಂದಿರ ಪರಂಪರೆ ಉಳಿಬೇಕು, ಆಮೇಲೆ ಓದು ಬರಹ ಎಲ್ಲ. ಹಾಗಾದ್ರೆ ನೀವ್ ಒಂದ್ಸಲ ಯೋಚನೆ ಮಾಡಿ. ನಿಮ್ ಮಗನ್ ಭವಿಷ್ಯಕ್ಕೆ ಈಗ ಯಾವ್ದ್ ಸರಿ ಅಂತ ಯೋಚನೆ ಮಾಡಿ. ಇದು ಬರೀ ನಿಮ್ ಮಗನ್ ಭವಿಷ್ಯದ ಪ್ರಶ್ನೆ ಅಲ್ಲ, ಇಡೀ ಸಮಾಜದ ಭವಿಷ್ಯಕ್ಕಾಗಿ. ಗುರುಗಳ್ ಮೂರ್ತಿ ನಿಲ್ಸಿ ಮಂದಿರ ಕಟ್ಬೇಕಾ, ಇಲ್ಲ ಚೆನ್ನಾಗ್ ಓದಿ ಒಳ್ಳೆ ಕೆಲ್ಸಕ್ ಸೇರ್ಕೊಳ್ಬೇಕಾ? ಚಾ ಮಾರೋ ಮಂಗೇಶ ಒಂದ್ ಕಡೆ ನನ್ನ ಜೀವನದ ಗೆಳೆಯ ಅಂತ ಅನ್ಕೊಂಡಿದ್ದೆ. ನನ್ನ ಮನೆಗೆ ಕನ್ನ ಹಾಕೋದಕ್ ನೋಡಿದಾನೆ. ಇನ್ನೊಂದ್ ಕಡೆ ಭೀಮರಾವ್ ಇಡೀ ಜೀವನ ತೊಂದರೆ ಕೊಟ್ಟಿದ್ದೇ ಆಯ್ತು ಅವನ್ಗೆ. ನನ್ ದುಡ್ಡು ವಾಪಸ್ ಕೊಡ್ಸಿದಲ್ದೆ ಸ್ವಂತ ಅಣ್ಣನ್ನೇ ಜೈಲು ಕೂಡ ಕಳಿಸ್ಕೊಟ್ಟ. ಏನೂ ಅರ್ಥ ಆಗ್ತಿಲ್ಲ, ಯಾರನ್ನ ಯಾವ ದೃಷ್ಟಿಲಿ ನೋಡೋದು? ಇಂಥ ಸಮಯದಲ್ಲಿ ಮನುಷ್ಯ ಅದನ್ನು ತನ್ನಂತ ನಿಭಾಯಿಸ್ಕೋಬೇಕಾಗುತ್ತೆ. ಹಿರಿಯರು ಹೇಳಿದ್ದಾರೆ, ಮನುಷ್ಯನಿಗೆ ಹಣದ ಮೇಲಿನ ವ್ಯಾಮೋಹ ಹೆಚ್ಚಾದಷ್ಟು ಆಚಾರಗಳ ಮೇಲಿನ ಒಲವಿನಿಂದ ವಿಮುಖನಾಗ್ತಾನೆ. ಈ ಜಗತ್ತಿಗೆ ಖಾಲಿ ಕೈನಲ್ಲಿ ಬರೋ ಮನುಷ್ಯ ಹೋಗುವಾಗ ಧರ್ಮ ಕರ್ಮನ ಹೊತ್ಕೊಂಡು ಹೋಗ್ತಾನೆ, ನಿನ್ನ ಅಂಗಡಿಯಿಂದ ತಗೊಂಡು ಹೋಗಿರೋ ಚಿನ್ನನಲ್ಲ. ಆದ್ರೆ ಗುರುಗಳೇ, ಬೇಸರದ ಸಂಗತಿ ಏನು ಅಂದ್ರೆ ಮಂಗೇಶ ನನ್ನ ಸ್ನೇಹಿತ ಅನ್ನೋದು. ಮತ್ತೆ ನನಗೆ ನಂಬಿಕೆ ಇದೆ ನೀವೇ ಅವನಿಗೆ ಆದೇಶ ಕೊಟ್ಟಿರೋದು ಅಂತ. ನಿನ್ನ ನಂಬಿಕೆ ಸರಿ ಇದೆ, ನಾನೇ ಅವನಿಗೆ ಹೇಳಿದ್ದು. ಯಾಕಂದ್ರೆ ನಿನ್ನಲ್ಲಿರೋ ಆ ಧನದ ಮೋಹನ ಕಡಿಮೆ ಮಾಡಬೇಕಾಗಿತ್ತು. ನನಗಿದ್ ಗೊತ್ತಾಗ್ಬೇಕಾಗಿತ್ತು, ನೀನು ಹಣದ ಜೊತೆಗೆ ಎಷ್ಟು ವ್ಯಾಮೋಹ ಬೆಳೆಸ್ಕೊಂಡಿದ್ಯಾ ಅಂತ. ಮೊದಲು ನಾನು ಅನ್ಕೊಂಡಿದ್ದೆ ನೀನು ಗುರುಗಳಿಗೆ ಮತ್ತೆ ದೇವರಿಗೆ ನಿನ್ನ ನಿಷ್ಠೆ ತೋರಿಸ್ತಿದ್ಯಾ ಅಂತ. ಇಲ್ಲ, ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳು. ಗುರುಗಳೇ, ಇದು ನಾನ್ ಸಂಪಾದಿಸಿದ ಹಣ. ಮತ್ತೆ ತರ್ಕದ ಮೇಲೆ ನಿಲ್ಲೋದೇ ಆದ್ರೆ ದಾನ ಸ್ವಇಚ್ಛೆಯ ವಿಷಯ. ಹಾ, ಅದೇ ತರ್ಕದಲ್ಲಿ ಹೇಳೋ ಹಾಗಿದ್ರೆ ಭೀಮ್ರಾವ್ ಮತ್ತವನು ವರ್ಗದವರು ನಾವು ಕೊಡೋ ನೀರನ್ನೇನು ಕುಡಿತಾ ಇಲ್ವಲ್ಲ. ಪ್ರಕೃತಿ ಕೊಟ್ಟಿರೋ ನೀರನ್ನೇ ಕುಡಿಯೋದು. ನಾವು ಮಾಡಿರೋ ಗಾಳಿನಲ್ಲ, ಪ್ರಕೃತಿಯಲ್ಲಿರೋ ಗಾಳಿನೇ ಉಸಿರಾಡ್ತಿರೋದು. ಆದ್ರೂ ನಾವವರನ್ನ ತಡಿತೀವಿ. ನೀನು ಅವರನ್ನ ತಡೆದಿದ್ದೆ ಯಾಕೆ? ತರ್ಕದ ಕೊನೆಯಲ್ಲಿ ನಂಬಿಕೆಗಳ ಆದಿ ಇರೋದು. ಧರ್ಮ ಅಲ್ಲಿಂದಲೇ ಶುರುವಾಗುತ್ತೆ. ಧರ್ಮದಲ್ಲಿ ತರ್ಕನ ತೆಗೆದ್ಬಿಟ್ರೆ ಅಲ್ಲುಳಿಯೋದು ಮೂಢನಂಬಿಕೆ ಅಷ್ಟೇ. ಗುರುಗಳ ಈ ರೀತಿ ಪ್ರವಚನ ಮಾಡಿ ಜನರಿಗೆ ನಂಬಿಕೆ ಬರೋ ತರ ಮಾಡೋದು ಸರಿಯಾದ ಕ್ರಮ ಅಲ್ಲ. ವಾರ್ಷಿಕ ಪರೀಕ್ಷೆ ಬೇರೆ ಬರ್ತಾ ಇದೆ, ನನ್ನ ಪುಸ್ತಕ ಬೇರೆ ಖಾಲಿ ಆಗಿದೆ.
ಭೀಮರಾವ್, ಏನ್ ಮಾಡ್ತಾ ಇದೀಯಾ? ಗುರುಗಳೇ, ಪುಸ್ತಕ ಪೂರ್ತಿ ಖಾಲಿ ಆಗಿದೆ, ದುಡ್ಡು ಬೇರೆ ಇಲ್ಲ. ಅದಕ್ಕೆ ನೆಲನ ಪುಸ್ತಕದ ತರ ಈ ಮರದ ತುಂಡ ಸೀಸ ಮಾಡ್ಕೊಂಡು ಅಭ್ಯಾಸ ಮಾಡ್ತಿದ್ದೀನಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ನೀವೆಲ್ಲ ಬನ್ನಿ, ಬನ್ನಿ, ನೀವು ಎಲ್ಲ ಬನ್ನಿ, ಎಲ್ಲರೂ ಇಲ್ಲಿ ಬನ್ನಿ. ನೋಡಿ, ನೀವು ಈ ಉದಾಹರಣೆನ ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಭೀಮರಾವು ಕೆಳಗೇರಿ ಹುಡುಗ ಅಂತ ಗೊತ್ತಿದೆ. ಆದರೆ ನನ್ನ 55 ವರ್ಷದ ಅನುಭವದಲ್ಲಿ ಇದುವರೆಗೂ ಇಂಥ ಒಬ್ಬ ಹುಡುಗನ ನೋಡಿಲ್ಲ. ಪುಸ್ತಕ ಖಾಲಿ ಆಗಿದೆ ಅಂತ ಮಣ್ಣನ್ನೇ ಪುಸ್ತಕ ಮಾಡಿಕೊಂಡು ಬರೆಯೋಕ್ ಶುರು ಮಾಡಿದ್ದಾನೆ. ನನಗೆ ಗೊತ್ತಿಲ್ಲ ಭೀಮರಾವ್ ಯಾಕೆ ಹೀಗೆ ಮಾಡ್ದ ಅಂತ. ನೀವಿದನ್ನ ಹೇಗೆ ಸ್ವೀಕರಿಸ್ತೀರ ಅಂತಾನೂ ಗೊತ್ತಿಲ್ಲ. ಆದರೆ ಇದು ಎಲ್ರಿಗೂ ಸ್ಫೂರ್ತಿ. ಸ್ವತಃ ಭೀಮರಾವ್ಗೆ, ನಮ್ಮೆಲ್ರಿಗೂ, ನಮ್ಮ ಮಕ್ಕಳಿಗೋಸ್ಕರ, ಮುಂದೆ ಬರೋ ಪೀಳಿಗೆಗೂ ಇದು ಸ್ಫೂರ್ತಿ. ಭೀಮರಾವ್, ನಿನ್ನ ಓದಿನ ಆಸೆ ನಮ್ಮ ನೆಲದಲ್ಲಿ ಈಡೇರೋಕೆ ನಾನು ಬಿಡಲ್ಲ. ನಮ್ಮ ನೆಲ ಅಪವಿತ್ರ ಆಗತ್ತೆ. ಭೀಮನ ಬಗ್ಗೆ ಮೃದು ಧೋರಣೆ ತಾಳ್ತಾ ಇದ್ದ ಚಿದಾನಂದನ್ನ ಮತ್ತೆ ಹಳೆ ಹಳಿ ಮೇಲೆ ತಂದಿದ್ದೀನಿ. ಮತ್ತೆ ನೋಡು ಭೀಮ, ಇಲ್ಲೇ ಅಲ್ಲ, ಸತಾರಾದಲ್ಲಿ ಎಲ್ಲೇ ಆದ್ರೂ ನೀನ್ ಹೀಗೆ ಅಭ್ಯಾಸ ಮಾಡೋದನ್ನ ನಾವು ತಡಿತೀವಿ. ಏನ್ರಪ್ಪ? ಹೌದು, ಖಂಡಿತ ತಡಿತೀವಿ. ಚಿದಾನಂದ್ರೆ, ವಿದ್ಯೆ ಅನ್ನೋ ಬೆಳಕನ್ನ ನಿಮ್ ಕೈಯಿಂದ ಯಾವತ್ತೂ ತಡೆಯೋಕ್ಕಾಗಲ್ಲ. ಗುರುಗಳು ನನ್ ಮುಂದೆನೆ ಇರೋದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗಿಷ್ಟ ಬಂದಂಗ್ ಮಾಡ್ಕೊಳ್ಳಿ. ನಾನು ಓದ್ತಾನೆ ಇರ್ತೀನಿ. ಜಗತ್ನಲ್ಲಿರೋ ಎಲ್ಲ ನೆಲ ಖಾಲಿ ಆಗೋದ್ರು ನಾನು ಓದ್ತಾನೆ ಇರ್ತೀನಿ. ಅಷ್ಟೇ ಅಲ್ಲ, ನೀವು ಸುರಿಯೋ ನೀರ್ ಖಾಲಿ ಆದ್ರೂ ನಾನು ಓದ್ತಾನೆ ಇರ್ತೀನಿ. ಚಿದಾನಂದ್ರೆ, ನಿಜವಾದ ಗುರುವಿಗೆ ತನ್ನ ಶಿಷ್ಯನ ಭವಿಷ್ಯದ ಬಗ್ಗೆ ಬೇರೆಯವ್ರಿಗಿಂತ ಬಹಳ ಚೆನ್ನಾಗೇ ಗೊತ್ತಿರುತ್ತೆ. ಆದ್ರೆ ತಿಳ್ಕೊಳ್ಳಿ, ನೀವು ಈ ರೀತಿ ನೀರು ಹಾಕಿ ಅವನಿಗೆ ತೊಂದರೆ ಕೊಡೋದ್ರಿಂದ ಭೀಮನ್ನ ತಡೆಯೋದಕ್ಕಾಗಲ್ಲ. ಅವನು ಓದಿಗೋಸ್ಕರ 7 ಸಮುದ್ರನಾದರೂ ದಾಟಿ ಅವನು ಹೋಗ್ತಾನೆ. ಬಹಳ ದೂರ ಸಮುದ್ರಗಳನ್ನ ದಾಟ್ಕೊಂಡು ಓದೋದಕ್ಕೆ ಹೋಗ್ತಾನೆ. ಜಗತ್ನಲ್ಲಿ ಶ್ರೇಷ್ಠ ಶಿಕ್ಷಣ ಸಿಗುವಂತ ಜಾಗಕ್ಕೆ ಹೋಗ್ತಾನೆ. ಭೀಮರಾವ್ ನಿಮ್ಮೆಲ್ಲರಿಂದ ಎಷ್ಟು ದೂರ ಹೋಗ್ತಾನೆ ಅಂದ್ರೆ, ನಿಮ್ಮಲ್ಲಿರೋ ಈ ಭೇದ ಭಾವದ ಗೋಡೆ ಎಲ್ಲ ಅವನನ್ನೇನು ಮಾಡಕ್ಕಾಗಲ್ಲ. ಆಮೇಲೆ ನೀವು ಅವನ ಹತ್ರ ಕೂಡ ಹೋಗೋಕ್ಕಾಗಲ್ಲ. ಅರ್ಥ ಆಯ್ತು ಗುರುಗಳೇ. ನೀವು ಈ ಕುಳ್ಳನ್ಗೆ ಇಲ್ದೇ ಇರೋ ವಿಷಯಗಳನ್ನ ಹೇಳ್ಕೊಟ್ಟು ಇವನ್ ಬುದ್ಧಿನ ಗೆಡ್ಸಿದೀರಾ. ಇವನನ್ನ ವಿದೇಶ ಕಳ್ಸೋ ಕನ್ಸ್ ಕಾಣ್ತಿದ್ದೀರಾ. ಈ ಕೆಳಗೇರಿ ಅವರನ್ನ ವೈಸ್ರಾಯ್ ಮಾಡೋ ಸಾಹಸಕ್ಕೆ ಕೈ ಹಾಕಿದೀರಾ. ಇರ್ಲಿ ಬಿಡಿ, ಆ ದಿನನೂ ನೋಡೇ ಬಿಡೋಣ. ಎಲ್ರು ಕೇಳಿ, ನಿಮ್ ಮನೆಗಳಿಂದ ನೀರನ್ನು ತಗೊಂಡ್ ಬನ್ನಿ. ಮತ್ತೆ ಎಲ್ಲೆಲ್ಲಿ ಕುಳ್ಳ ಹೋಗ್ತಾನೋ ಆ ಜಾಗಕ್ಕೆಲ್ಲ ನಾವು ಕೂಡ ಹೋಗ್ತೀವಿ. ಆದ್ರೆ ಇವನು ಓದಕ್ ಮಾತ್ರ ಬಿಡಲ್ಲ. ಭೀಮರಾವ್, ಈ ಪುಸ್ತಕ ನೀನಿಟ್ಕೋ. ನನ್ನ ಹತ್ರ ಓದೋಕೆ ಪುಸ್ತಕ ಇಲ್ಲ. ಅಪ್ಪ ಪುಸ್ತಕ ಕೊಡ್ಸಲ್ಲ ಅಂತಿದ್ದಾರೆ. ಈ ಪುಸ್ತಕ ಇಟ್ಕೊಂಡು ನಾನೇನ್ ಮಾಡ್ಲಿ? ಅದಕ್ಕೆ ನೀನು ಉಪಯೋಗಿಸ್ಕೋ. ತಲೆಗೆಲೆ ಕೆಟ್ಟಿದ್ಯೇನೋ ನಿಂಗೆ? ನಿನ್ ಪುಸ್ತಕನ ಇವನಿಗೆ ಕೊಡ್ತೀಯ, ಅದು ಈ ಕೆಳಗೇರಿ ಅವನಿಗೆ? ಹಾ, ಕೊಡ್ತೀನಿ.
ನೀವು ನನಗ್ ಪುಸ್ತಕ ಕೊಡಿಸ್ಲಿಲ್ಲ ಅಂದ್ಮೇಲೆ ಈ ಪುಸ್ತಕ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ಭೀಮಂಗ್ ಕೊಟ್ರೆ ಇವನ್ ಇದನ್ನ ಉಪಯೋಗಿಸ್ತಾನೆ. ಪುಸ್ತಕ ತಾನೆ, ನಡಿ ಕೊಡಿಸ್ತೀನಿ. ಆದ್ರೆ ನಿನ್ ಪುಸ್ತಕನ ಇವನಿಗೆ ಕೊಡೋ ಹಾಗಿಲ್ಲ, ಗೊತ್ತಾಯ್ತಾ? ನಡಿ. ಭೀಮಾ ನೋಡಿ, ಪುಸ್ತಕ ಅಶುದ್ಧ ಆಗೋಯ್ತು. ನಾನು ಇದನ್ನ ಹೇಗ್ ವಾಪಸ್ ತಗೊಳ್ಳಿ ಅಪ್ಪ? ತುಂಬಾ ಬುದ್ಧಿವಂತ ಅನ್ಕೊಟ್ಯಾ? ನಡಿ ಮನೆಗೆ, ಸರಿಯಾಗಿ ಪಾಠ ಕಲಿಸ್ತೀನಿ. ನೀವೇ ಅವನಿಗೆ ಪಾಠ ಹೇಳ್ಕೊಡೋದು? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವನೇ ಹೇಳ್ಕೊಟ್ಟಿದ್ದಾನೆ. ಅವಶ್ಯಕತೆ ಇರೋನಿಗೆ ನೋಟ್ಬುಕ್ಸ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ. ಅವನು ದುಡ್ಡಿನ ರೂಪದಲ್ಲಿ ದಾನ ತರ ಕೊಟ್ಟಿದ್ದಿದ್ರೆ ತಪ್ಪಾಗಿರ್ತಿತ್ತು. ನಿನ್ ಮಗಂಗೆ ಹೊಡೆದು ಬಡ್ದು ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಇದರಿಂದ ನಿನ್ ಮಗ ದೂರ ಆಗ್ತಾನಷ್ಟೇ. ಮುಂದೆ ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಡಿ ಭೀಮರಾವ್. ನಿನಗೊಂದ್ ಸ್ನೇಹ ಮಾಡೋ ಚಟಾನ. ಚಿದಾನಂದ್ರೆ ನೀವು ಅವನ್ ಕೈ ಬಿಡಿ. ಇದು ನಮ್ಮನೆ ವಿಷಯ, ನಾವು ಸರಿ ಮಾಡ್ಕೋತೀವಿ. ಬುದ್ಧಿ ಹೇಳು ಇವನ್ಗೆ. ನಡಿಯೋ. ಏನ್ ಹೇಳೋದೀಗ ಅಕ್ಕ? ರಾಮ್ಜಿ ನೋಡೋಕೆ ಅಂತ ಗೋರೆಗಾಂವ್ಗೆ ಹೋಗಿದ್ದೆ. ಆದ್ರೆ ನಾನು ರಾಮ್ಜಿನ ನೋಡಕ್ ಹೋಗಿದ್ದೆ ಅಂತ ಜೀಜಾಬಾಯಿಗೆ ಗೊತ್ತಾಗಿ ಇನ್ಮೇಲೆ ನಾನು ರಾಮ್ಜಿನ ನೋಡಕ್ ಹೋಗ್ಬಾರ್ದು ಅಂತ ಕಡಾಖಂಡಿತವಾಗಿ ಹೇಳ್ಕಳ್ಸಿದ್ಲು. ಜೀಜಾಬಾಯಿನೇ ಇದನ್ನ ಹೇಳ್ಕಳ್ಸಿದ್ಲು. ಭೀಮಾ ರಾಮ್ಜಿಗೆ ಪತ್ರ ಬರೆದು ಹೇಳ್ಬೇಕಂತೆ, ನೀವು ದುಡ್ಡು ಕಳ್ಸೋದ್ ಬೇಡ ಅಂತ. ಏನು? ಜೀಜಾಬಾಯಿ ಇಷ್ಟು ಕೀಳಾಗಿ ಮತ್ತೆ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡಕ್ ಹೇಗ್ ಸಾಧ್ಯ? ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದಾಳೆ. ಹೌದು, ತಪ್ಪು ಮಾಡ್ತಿದ್ದಾಳೆ. ಮತ್ತೆ ಇದು ಸತ್ಯ, ಮಕ್ಕಳು ಕೈಗೆ ಬರೋಕ್ ಮುಂಚೆನೆ ಸಂಘರ್ಷಕ್ಕಿಳಿದವರು ಬಹುಶಃ ಇದು ಅವ್ರ ಭವಿಷ್ಯಕ್ಕೆ ಒಳ್ಳೇದೇ ಇರಬಹುದು. ಆದ್ರೆ ಅಕ್ಕ, ಎಷ್ಟು ಕಷ್ಟ ಇದೆಯಲ್ಲ ಪಾಪ. ಮಕ್ಕಳು ಬಾಲ್ಯನೇ ಕಳ್ಕೋತಾ ಇದಾರಲ್ಲ. ಹೀಗೆಲ್ಲ ಆಗ್ತಾ ಇರೋದು ಆ ಜೀಜಾಬಾಯಿಂದಾನೆ. ಇವತ್ ನೀನ್ ನನ್ಗೊಂದ್ ಪುಸ್ತಕ ಕೊಟ್ಟಿದ್ಯಾ, ಒಂದಿನ ನಾನು ನಿನ್ಗೊಂದ್ ಪುಸ್ತಕ ಕೊಡ್ತೀನಿ. ಹೀಗೆ ಒಬ್ರಿಗೊಬ್ರು ಸಹಾಯ ಮಾಡೋ ಮೂಲಕ ಎಲ್ರಿಗೂ ವಿದ್ಯೆ ವಿಸ್ತಾರ ಮಾಡ್ದಾಗುತ್ತೆ. ಏ ಭೀಮರಾವ್, ಎಲ್ಲಿಗೆ ಹೋಗ್ತಾ ಇದೀಯಾ? ಶಾಲೆಗೆ ಹೋಗೋ ರಸ್ತೆ ಇದು ತಾನೆ? ಗುರುಗಳೇ, 10 ಗಂಟೆ ಆಯ್ತು. ಯಾರಾದ್ರೂ ವಕೀಲರನ್ನ ನೋಡಿ ಬಾಲಣ್ಣ ಅಪರಾಧಿ ಅಲ್ಲ ಅಂತ ನಿರೂಪಿಸಿ ಹೊರಗ್ ಬಿಡ್ಸೋ ಪ್ರಯತ್ನ ಮಾಡ್ಬೇಕು. ಬಹುಶಃ ಬೇಲಾದ್ರೂ ಸಿಗ್ಬಹುದು. ಆದ್ರೆ ನೋಡು, ವಕೀಲರು ನಿನ್ ಮಾತು ಕೇಳಬೇಕು ಅಂದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು. ನಿನ್ನ ಹತ್ರ ದುಡ್ಡಿದ್ಯಾ? ಪ್ರಯತ್ನ ಅಂತೂ ಮಾಡೋದು, ಆದ್ರೆ ದುಡ್ಡಿಲ್ಲ ಅಂತ ನಾವೇನೂ ಮಾಡದೆ ಸುಮ್ನೆ ಕೂತ್ರೆ ಅದ್ ತಪ್ಪಾಗುತ್ತೆ ಅಲ್ವಾ? ಸರಿ ನಡಿ, ನಾನು ನಿನ್ ಜೊತೆ ಬರ್ತೀನಿ. ನಡಿ. ಅಕ್ಕ, ಸ್ವಲ್ಪ ದುಡ್ಡಿದೆ, ನಿಮ್ಮ ಹತ್ರ ಇಟ್ಕೊಂಡಿರಿ. ಅದು ಭೀಮಾ ಬಾಲ ಆನಂದ ಈ ದುಡ್ಡನ್ನ ಬೇಡ ಅನ್ಬೋದು. ಅದಕ್ಕೆ ನಾನು ನಿಮಗ್ ಕೊಡ್ತಾ ಇದ್ದೀನಿ. ಮತ್ತೆ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಈ ದುಡ್ಡನ್ನ ನಮ್ ಕೇರಿಯವ್ರ ಹತ್ರ ತಂದಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡಿ. ಅಕ್ಕ, ದಯವಿಟ್ಟು ನೀವೇನು ಮಾತಾಡೋ ಹಾಗಿಲ್ಲ. ಸುಮ್ಮನೆ ದುಡ್ಡು ಇಟ್ಕೊಳ್ಳಿ ಅಷ್ಟೇ. ಬೇಡ ಪುರಂಜನ, ನಾನು ಇದನ್ನ ತಗೊಳ್ಳಲ್ಲ. ಅಕ್ಕ, ನೀವು ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ನಾನು ಈ ಕುಟುಂಬಕ್ಕೆ ಸೇರಿದವನೇ ಅಂದ್ಮೇಲೆ ನಾವು ಕಷ್ಟಕ್ಕೆ ನಿಲ್ಲಿಲ್ಲ ಅಂದ್ರೆ ಇನ್ಯಾರು ನಿಂತ್ಕೋತಾರೆ? ಮತ್ತೆ ಹಾಗೇನೆ ಈ ಕುಟುಂಬ ನಮ್ಗೆ ಏನೆಲ್ಲ ಹೇಳ್ಕೊಟ್ಟಿದೆ. ರಾಮ್ಜಿ ಮತ್ತೆ ಭೀಮಾ ಎಷ್ಟೆಲ್ಲ ಬುದ್ಧಿ ಹೇಳಿದಾರೆ ನಮ್ಗೆ. ಹಾಗಾದ್ರೆ ಅಕ್ಕ, ನಮಗೂ ಕರ್ತವ್ಯ ಅನ್ನೋದಿರತ್ತಲ್ವಾ? ನಾವು ಈ ಕುಟುಂಬಕ್ಕೆ ಸಾಧ್ಯವಾದಷ್ಟು ಸಹಾಯ ಮಾಡ್ತೀವಿ. ನಾನಿನ್ ಬರ್ತೀನಿ ಅಕ್ಕ. ಪುರಂಜನ್ ಮಾವ,
ನಾವಿಬ್ರು ಹೆಣ್ಮಕ್ಳು, ಹಾಗಾಗಿ ನಮ್ನ ಯಾರು ಕೆಲಸ ಮಾಡಕ್ಕೆ ಬಿಡಲ್ಲ. ಮಾಡಿರೋ ಸಹಾಯನ ನಾವು ಮುಚ್ಚಿಟ್ಟು ಅಣ್ಣಂದ್ರು ಮಾಡ್ತಿರೋ ಹೋರಾಟನ ಕುಗ್ಸೋಕಂತೂ ನಮ್ಗಿಷ್ಟ ಇಲ್ಲ. ಆದ್ರಿಂದ ದಯವಿಟ್ಟು ನಮಗ್ ದುಡ್ಡು ಕೊಡ್ಬೇಡಿ, ವಾಪಸ್ ತಗೊಂಡು ಹೋಗಿ. ಆಶೀರ್ವಾದ ಮಾಡಿ ನನ್ನ ತಮ್ಮಂದ್ರು ಗೆದ್ದು ಬರ್ಲಿ ಅಂತ. ಆದ್ರೆ ಮಗಳೇ, ನಾನು ಬೇರೆಯವನಲ್ವಲ್ಲ. ಆದ್ರೆ ಒಡ ಹುಟ್ಟಿದವ್ರ ಸಂಘರ್ಷದಲ್ಲಿ ನಮ್ಮ ಅಣ್ಣ ತಂಗಿಯಂದಿರನ್ನು ಬಿಟ್ಟು ಮಿಕ್ದವರೆಲ್ಲ ಹೊರಗಿನವ್ರೆ ಅಲ್ವಾ. ಆದ್ರೆ ತಪ್ಪು ತಿಳಿಬೇಡಿ ಪುರಂಜನ್ ಮಾವ, ದಯವಿಟ್ಟು ನಮ್ಮ ಮಾತು ಅರ್ಥ ಮಾಡ್ಕೊಳ್ಳಿ. ಬುದ್ಧಿವಂತರು ನೀವಿಬ್ರು. ನಾನೆಂತ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೀನಿ ನೋಡಿ. ನಮ್ ಭೀಮ್ರಾವ್ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಸಂಘರ್ಷ ಮತ್ತೆ ಹೋರಾಡ್ಬೇಕು ಅನ್ನೋ ಹೊತ್ತಲ್ಲಿ ಅವನ್ ತಂದೆ ಕೂಡ ಅವನ ಜೊತೆ ಇಲ್ದಿರೋ ಸಮಯದಲ್ಲಿ ಅವನಿಬ್ರು ಅಕ್ಕಂದ್ರು ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ತುಳಸಿ, ಮಂಜುಳ, ಬನ್ನಿ. ನಿನಗೆ ನಾವು ಹಣದ ಸಹಾಯ ಮಾಡಿದ್ದಕ್ಕೆ ಈಗ ನಿನ್ನಿಂದ ನಾವು ಜೈಲಲ್ಲಿ ಕೊಳೆಯೋ ತರ ಆಯ್ತು. ಇಷ್ಟೆಲ್ಲ ನ್ಯಾಯ ನೀತಿ ಅನ್ನೋನು ನಮ್ ಜೊತೆ ಯಾಕೆ ಬಂದೆ? ಎಲ್ಲ ಎಕ್ಕಡಿಸ್ಬಿಟ್ಟೆ ನೀನು. ಇವನ್ ಕೈಯಲ್ಲಿ ಏನೂ ಆಗಲ್ಲ, ಎಲ್ಲ ಇವನ್ ತಮ್ಮ ಭೀಮ್ರಾವ್ದೆ ಕಿತಾಪತಿ. ಈ ಜೈಲಿಂದ ಮೊದಲು ಹೊರಗೋಗೋಣ. ಆ ಭೀಮ್ರಾವ್ನ ಮಾತ್ರ ಸುಮ್ನೆ ಬಿಡಲ್ಲ ನಾವು. ಹಾ ಸರಿ ಸರಿ, ಪ್ರಯತ್ನ ಪಡಿ. ಸತಾರದಲ್ಲಿ ಎಲ್ರೂ ಪ್ರಯತ್ನ ಪಟ್ಟಂಗೆ ನೀವು ಪ್ರಯತ್ನ ಪಡ್ಬೋದು. ಆದ್ರೆ ಯಾರ ಕೈಲೂ ಏನೂ ಆಗಲ್ಲ ಬಿಡಿ. ಅಷ್ಟಕ್ಕೇನಾದ್ರೂ ಮಾಡ್ಲೇಬೇಕು ಅಂತಿದ್ರೆ ಅವನಿಂದ ಸ್ವಲ್ಪ ಜ್ಞಾನ ಸಂಪಾದನೆ ಮಾಡಿ. ಬುದ್ಧಿ ಬಂದ್ರೆ ಒಂದ್ ಪಕ್ಷ ಕಳ್ತನಾದ್ರೂ ಬಿಡ್ತೀರಾ, ಒಳ್ಳೆ ಕಡೆ ಕೆಲ್ಸಕ್ಕಾದ್ರೂ ಸೇರ್ಕೋತೀರಾ. ನಾವೇನ್ ಕೆಳಗೇರಿಯವ್ರ ಹತ್ರ ಬುದ್ಧಿ ಕಲಿಬೇಕಾ? ನಾವೆಲ್ಲ ಈಗ ಒಂದೇ ಆಗಿದೀವಿ. ನಿಮ್ಮನ್ನೆಲ್ಲ ಒಂದಾಗಕ್ ಬಿಟ್ರೆ ತಾನೆ. ಚಿದಾನಂದ್ರೆ, ನಮ್ಮನ್ ಬಿಡುಗಡೆಗೊಳಿಸಿ ಚಿದಾನಂದ್ರೆ. ಚಾ ಹಾಕೋ ಮಂಗೇಶನ್ನ ಮತ್ತೆ ಈ ಇಬ್ರು ಕಳ್ಳರನ್ನ ಬಿಡುಗಡೆ ಮಾಡಿಸೋದಕ್ಕೆ ನಾನು ಬಂದಿದ್ದೀನಿ. ಇವರೆಲ್ಲ ನೆಮ್ಮದಿಯಾಗಿ ಹೊರಗಡೆ ಕೂಡ ಬರ್ತಾರೆ. ಇನ್ನು ಉಳ್ಕೊಳ್ಳೋದು ನೀನೊಬ್ನೇ. ಇಲ್ಲೇ ಕಂಬಿ ಎಣಿಸ್ತಾ ಕೂತಿರೋ. ಜಾಮೀನಿಗೆ ದುಡ್ಡು ತಂದಿದ್ದೀನಿ, ಅವರನ್ನ ಬಿಟ್ಟು ಕಳಿಸಿ. ವಕೀಲರು ಕೊಟ್ಟಿರೋ ಕಾಗದನೂ ಇದೆ, ನೋಡಿ ಒಂದ್ಸಲ. ರೀ ಇವ್ರೆ, ಬಿಟ್ಟು ಕಳಿಸಿ ಇವ್ರ 3 ಜನನು. ನೀಯತ್ತು ಅಂತ ಅನ್ಕೊಂಡೋದೆ ಅಲ್ವಾ ನೀನು? ಈಗ ನೋಡು ನಿನ್ ನೀಯತ್ತು ನಿನಗೆ ಹೇಗ್ ಕೈ ಕೊಡ್ತು ಅಂತ. ಇಲ್ಲೇ ಬಿದ್ದಿರೋ, ನಾವು ಹೋಗ್ತೀವಿ. ನಿಮ್ಗೆಲ್ಲ ಹಸುವಾಗಿರ್ಬೇಕು. ನಡೀರಿ, ಹೊರಡಕ್ಕೂ ಮುಂಚೆ ಊಟ ಮುಗಿಸ್ಕೊಂಡು ಹೊರಡಿ. ನನ್ನ ಕ್ಷಮಿಸಿ ಚಿದಾನಂದ್ರೆ. ನಡೀರಿ, ಊಟ ಮುಗಿಸ್ಕೊಳ್ಳಿ. ಎಲ್ರೂ ಹಣೆಯಲ್ಲೂ ಅನ್ನದ ಹೆಸರು ಬರ್ದಿರಲ್ಲ. ಈಗ್ಲೇ ನಿಮ್ ಮನೆಯವರೆಲ್ಲ ಹಸುವಿಂದ ಸಾಯ್ತಾ ಇದ್ದಾರೆ. ಇನ್ನು ನಿನ್ಗೆಲ್ಲಿಂದ ಊಟ ಕೊಡಕ್ ಬರ್ತಾರೆ? ನಡೀರಿ ನಡೀರಿ. ಹಾ ಚಿದಾನಂದ್ರೆ. ಗುರುಗಳೇ ತಿಳಿಸಿ ಹೇಳಿದ್ರು, ನಾವೆಲ್ಲ ಒಂದೇ ಅಂತ. ಅದಕ್ಕೆ ಒಬ್ರಿಗೊಬ್ರು ಆಗ್ಬೇಕು ಅಂತ ಇಲ್ಲಿಗೆ ಬಂದೆ. ಮತ್ತೆ ನೀವಿಬ್ರು ಗುರುಗಳ ಹತ್ರ ಹೋಗ್ಬಿಡಿ, ನಿಮ್ಮನ್ನ ಬರಕ್ ಹೇಳಿದಾರೆ. ಗುರುಗಳೇ, ಎಲ್ಲಾ ವಕೀಲರು ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಿದ್ದಾರೆ.
ಅಷ್ಟೊಂದು ದುಡ್ಡು ನಾವ್ ಎಲ್ಲಿಂದ ತರೋದು? ಇದು ಕಷ್ಟ ಇದೆ ಭೀಮಾ. ಸರ್ಕಾರಿ ವಕೀಲರು ಈ ಕೇಸ್ನ ತಗೊಳ್ಳಲ್ಲ. ಜಾತಿ ವರ್ಗ ಎಲ್ಲ ಅಡ್ಡ ಬರುತ್ತೆ.